ಅಂತ ಹೇಳಿ ತುಂಬಾ ಮೋಟಿವೇಟ್ ಮಾಡಿ ಮತ್ತೆ ಒಂದು 3-6 ತಿಂಗಳಾದ್ಮೇಲೆ ಮತ್ತೆ ಆ ಭಾಗಕ್ಕೆ ಹೋದಾಗ ಬೋರ್ಡ್ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಫ್ಲೆಕ್ಸ್ ಅಲ್ಲಿ ಮಾಡಿಸಿ ಹಾಕ್ಬಿಟ್ಟಿದ್ರು. ಬಹಳ ಖುಷಿ ಆಯ್ತು. ಆ ಬೋರ್ಡ್ ಅಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಕಾಣ್ತಾ ಇತ್ತು, ಕಲಿಯಿರಿ ಕಲಿಸಿರಿ ಅಂತ. ನನ್ಗಂತೂ ಫುಲ್ ಖುಷಿ ಆಗ್ಬಿಟ್ಟೆ. ಮರುಕ್ಷಣದಲ್ಲಿ ಬೇಜಾರಾಗ್ಬಿಟ್ಟು, ಖುಷಿಯಾದ ಮರುಕ್ಷಣದಲ್ಲಿ ಕಲಿಯಿರಿ ಕಲಿಸಿರಿ ಚಂದ ಇತ್ತು, ದೊಡ್ಡದಾಗಿತ್ತು. ಅದ್ರ ಮೇಲ್ ನೋಡಿದೆ, ಶ್ರೀ ನಂಜುಂಡೇಶ್ವರ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ. ಓ ಮೈ ಗಾಡ್, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅವತ್ತು ಅನ್ಕೊಂಡೆ. ಇದನ್ನ ಓನ್ಲಿ ನಮ್ಮ ಟೀಚರ್ಸ್ ಬಂದಿರುವಂತ ವೇದಿಕೆಗಳಲ್ಲಿ ಮಾತ್ರ ಹೇಳ್ಬೇಕು, ಅವ್ರಿಗೆ ಮಾತ್ರ ಸೂಕ್ತ, ಹಂಗ ಯೂನಿವರ್ಸಲ್ ಆಗಿ ಎಲ್ರಿಗೂ ಹೇಳೋದು ತಪ್ಪು ಅಂತ ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ಅವಾಗಿಂದ ಫಿಲ್ಟರ್ ಹಾಕೊಂಡೆ. ನಮ್ಮ ಎಲ್ಲ ಬಹುತೇಕ ಟೀಚರ್ಸ್ ಇದೀರಾ, ನಿಮ್ಗೆ ಹೇಳ್ಬೋದು, ಕಲಿಯಿರಿ ಕಲಿಸಿರಿ ಕಲಿಯಿರಿ ಕಲಿಸಿರಿ. ಎಲ್ಲೆಲ್ಲೋ ಹೇಳ್ಬಿಟ್ರೆ ಏನೇನೋ ಮಾಡ್ಕೊಂಡ್ಬಿಡ್ತಾರೆ, ಅವ್ರಿಗೆ ಅನುಕೂಲ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಿಮಗೆ ಮಾತಾಡ್ಲಿಕ್ಕೆ, ಹೇಳಲಿಕ್ಕೆ, ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸ್ಪಾರ್ಕ್ ಅಕಾಡೆಮಿಗೂ ಹಾಗೂ ನಮ್ಮ ಎಲ್ಲಾ ಪ್ರೀತಿಯ ಕಲಿಕಾರ್ಥಿಗಳಿಗೂ ಮತ್ತು ಕಲಿಯ ಬಯಸಕ್ಕೆ ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತ ಎಲ್ರಿಗೂ ಹೊಂದಿಸ್ತಾ, ಶಕ್ತಿ ಅಡಗಿರುವುದು ಮಾಂಸಖಂಡಗಳಲ್ಲಿ ಅಲ್ಲ, ಶಕ್ತಿ ಅಡಗಿರುವುದು ಮಾಂಸಖಂಡಗಳಲ್ಲಿ ಅಲ್ಲ, ದೃಢ ನಿರ್ಧಾರಗಳಲ್ಲಿ ಮಾತ್ರ, ದೃಢ ನಿರ್ಧಾರಗಳಲ್ಲಿ ಮಾತ್ರ, ದೃಢ ನಿರ್ಧಾರಗಳಲ್ಲಿ ಮಾತ್ರ. ನಿಮ್ಮ ನಿರ್ಧಾರ ನಿಮಗೆ ಬಿಟ್ಟಿದ್ದು, ನಿಮಗೋಸ್ಕರನೇ.